ಅಪ್ಪ ಅಡ ಎಕ್ಸಾಮ್ ಮುಗಿತಿ ನಿನ್ ಮನೇಲಿ 1 ಸೆಕೆಂಡ್ ನಿನ್ಬಾರ್ದು ರಟ್ಟದೇಳಿಲ್ಲ. ಇಷ್ಟು ಯಾವ್ದಾದ್ರು ಶಾಂತಿಯಾಗಿರೋ ಬೀಚ್ ಸೈಡ್ ಹೋಗ್ಬೇಕು. ಇಂಥ ಸಾವು ಒತ್ತ ಗಳಿಗೆನೆ ಸರಿಲ್ಲ. ಮನೆಗೆ ಗೆಸ್ಟ್ ಬರ್ತಾರಂತೆ. ಮಮ್ಮಿ ಒಬ್ರು ಎಷ್ಟಂತೆ ಕೆಲಸ ಮಾಡ್ತಾರೆ. ನಾನು ಈ ಬೀನ್ಸ್ ನ ಕಟ್ ಮಾಡಿಡ್ತೀನಿ. ಮಮ್ಮಿ ವೆಜಿಟೇಬಲ್ ಬಿರಿಯಾನಿ ಮಾಡ್ತಾರಂತೆ. ನಾನು ಹೆಲ್ಪ್ ಮಾಡಿದ್ರೆ ನನಗೆ ಊಟ. ಏನಕ್ಕೋರ ನ್ಯೂಸ್ ಪೇಪರ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಚ್ಚಾಗಿ ರೀಲ್ ಶೇರ್ ಮಾಡಿದ ಗೆಳೆಯನನ್ನು ಬರ್ಬರಿಯಾಗಿ ಕೊಂದ ಯುವಕ. ಅಯ್ಯಯ್ಯೋ, ಇದ್ ಗೊತ್ತಿಲ್ದ ನಾವ್ ಬೇರೆ ಇಷ್ಟ ಬಂದ ರೀಲ್ಸ್ ಕಳಿಸ್ತಾ ಇದೀವಲ್ಲ, ನಮ್ನ ಎತ್ಬಿಡ್ತಾರೋ. ಯಾಕೆ ಗುರು ಸಪ್ಪಗಿದ್ಯಾ ಯಾವಾಗಿಂದ? ಅಯ್ಯೋ ಏನ್ ಕೇಳ್ತೀಯ ಗುರು, ಆ ಕ್ಲಾಸ್ ಅಲ್ಲೆಲ್ಲ ಫ್ಲೇಮ್ಸ್ ಅಂತೇನೋ ಆಟ ಆಡ್ತಾರಲ್ಲ ಗುರು, ಅದೇನೋ ಫ್ಲೇಮ್ಸ್ ಅದ್ರಲ್ಲಿ ನಂದು ರಕ್ಷಿತಂದ ಅಂತ ಹಾಕಿದ್ರು ಗುರು. ಅಲ್ಲಿ ನೋಡಿದ್ರೆ ಸಿಸ್ಟರ್ ಅಂತ ಬಂದ್ಬಿಡ್ತು ಗುರು. ಅದೇ ಬೇಜಾರಲ್ಲಿ ಮಲಗಿದಿರಿ. ನೋಡಿದ್ರೆ ಹಿಂಗ್ ಹಿಂಸೆ ಕೊಡ್ತೀಯ, ಅದೆಲ್ಲ ನಿಜಾನ? ಅವ್ರು ನೋಡಿದ್ರೆ ರೇಗಿಸ್ತವ್ರೆ ನಿಂಗು ರಕ್ಷಿತಂಗು ಆಗ್ಬರಲ್ಲ. ಫ್ಲೇಮ್ಸ್ ಅಲ್ಲಿ ನಿಮ್ಗೆ ಸಿಸ್ಟರ್ ಅಂತ ಬಂತು ಅಂತ. ನಾನು ಏನೋ ಮಾಡ್ಲಿ ಈಗ ರೇ? ಅದೆಲ್ಲ ಸುಮ್ನೆ ಕಣ, ಅವೆಲ್ಲ ಯಾರು ನಂಬಲ್ಲ ಇವಾಗೆಲ್ಲ. ಸುಮ್ನೆ ಚಿಕ್ಕ ಮಕ್ಳ ಆಟ ಅವೆಲ್ಲ. ನೀನ್ ನಂಬ್ತೀಯ ಅದೆಲ್ಲ? ನಾನು ನಂಬ್ತಿರ್ಲಿಲ್ಲ ಕಣ, ಆದ್ರೆ ಕಾಲೇಜಲ್ಲಿ 50 ಜನ ಇದಾರೆ. 50 ಜನನೂ ನಂಬ್ತವ್ರ ಕಣ. ಅವರೆಲ್ಲ ನಂಬ್ತವ್ರೆ ಆದ್ಮೇಲೆ ನಾನ್ ನಂಬ್ದೇ ಇರ್ಲ. ಈಗ ಏನ್ ಮಾಡ್ಲಿ ನನಗೆ? ಆಯ್ತಲ್ಲ ಲೇ, ರಕ್ಷಿತ ಬೇಕು. ಬಾರೋ ಕರಿ ಆಚೆ ಕಟ್ಕೊಂಡ್ ಬರೋಣ. ಏನೋ ಕರಿ ಅಂತ ಕರಿತಿದ್ಯಾ? ನಿನ್ನ ವಯಸ್ಸೇನು ನನ್ನ ವಯಸ್ಸೇನು? ಇನ್ನು ಹುಟ್ಟೋಕ್ಕೂ ಮುಂಚೆನೆ ಈ ಪ್ರಪಂಚ ನೋಡ್ದು ಅನ್ಕೊನೋ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ಇದಂದ್ರೆ ಕುರುಪ್ ಹಾಕ್ಬಿಡ್ತೀನಿ. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಅಯ್ಯೋ, ಟೈಮ್ ಬೇರೆ ಆಯ್ತಲ್ಲಪ್ಪ. ಇವ್ ನೋಡಿದ್ರೆ ಬುಡ್ಸು ಅಂತ ಹೇಳಿ ಮಲಗಿದ್ದ. ಅದನ್ನ ನೋಡಿದ್ರೆ ಎಕ್ಸ್ಟ್ರಾ ಆಗಿಲ್ಲ. ನನ್ನ ಅಲಾರಾಮ್ ನೋಡ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಯ್ತು. ನಾನೇನ್ ಮಾಡ್ಲಿ? ಇವನು ಬೇರೆ ಅಲಾರಾಮ್ ಬುದ್ಧವಾಡದೆ ಬುಡ್ಸ್ಬೇಕಲ್ಲೇ. ಅಯ್ಯೋ, ಇವನು ಬೇರೆ ಮೇಲ್ ಬಲ್ಗೋನೆ ಹೋಗಿ ತಾರಿಗೆ ಮಾಡಿಲ್ಲ. ಬೇರೆ ನನಗೆ ಒಂದು ಬೆಟ್ಲ ಆದ್ರೂ ಮಾಡೋ ಅಂತ ಹೇಳಿದೆ, ಕೇಳಿಲ್ಲ. ಅವತ್ತು ರೆಡಿ. ಇವನ್ ಬೇರೆ ಬೆಟ್ಲು ಮಾಡೋ ಅಂದ್ರು ಕೇಳಿಲ್ಲ. ನನ್ನ ಮಗ ಇಲ್ಲಿ ಬೆಳಿಗ್ಗೆ ಬಂದು ಇವನ್ನೇ ಬುಡ್ಸ್ಬೇಕು. ಓಡಿ ಜಂಪು ತದ ಯವರರು ಈ ಕೂಗ್ತೀನಿ. ಗಾಬರಿ ಇವ್ರಿ ಆಗಿಗೆ. ಆಮೇಲೆ ಒಂದ್ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ, ಒಂದ್ 2 ನಿಮಿಷ ಅಡ್ಜಸ್ಟ್ ಮಾಡ್ಕೊ. ಆಮೇಲೆ ಎದ್ಮೇಲೆ ಆಮೇಲೆ ನನಗೆ ಓಡೋದು ಸರಿ ಇರಲ್ಲ. ಆಮೇಲೆ ಸರಿದಾ? ಈ ಕೂಗ್ತೀನಿ ನೋಡು. ಸಾಕ ಒಂದ್ಸರಿಗೆ ನನ್ನ ಬಾಡಿ ಎಲ್ಲ ನಿಂತ ಗೊತ್ತು. ಇರು, ಇನ್ನೊಂದ್ಸರಿ ಕೂಗ್ಬೇಕು. ನೀನು ಬೂತಿಗೆ ನನ್ನ ಮಗನ ಇರು, ಮುದ್ದು ಬತ್ ಕೂಗ್ತೀನಿ. ಎಷ್ಟು ಆಯ್ತು ಕಣಪ್ಪ ನಮ್ ದೇವ್ರಿಗೆ. ಅಣ್ಣ ಲೈಟ್ ಆಗಿದಾಳಪ್ಪ. ನನ್ ಬಕ್ಕನೆ ನೋಡು, ಒಳ್ಳೆದಾಗಿದ್ದೀರಿಗೆ. ಇದಲ್ಲ ಲೇ. ಲೋ ಪ್ರವೀಣ, ತೋರಣ ಕಟ್ಟಕ್ಕೆ ಮಾವಿನ ಸೊಪ್ಪು ತಗೊಂಬ ಅಂತ ಹೇಳಿದ್ವು. ನಿನ್ ಮಾವಿನ ಮರಣ ತಗೊಂಡ್ ಹೋಯ್ತಿದ್ಯಾ? ಲೇ, ನಮ್ ಬಾಗ್ಲೇನ್ ಚಿಕ್ಕದಾಗಿರುತ್ತಾ? ಊರ್ ಬಾಗ್ಲು ಕಣ. ಹೌದಲ್ವಾ? ಬಂದೆ ಇರೋ. ನನ್ ಚೂರು ಐತೆ, ಅಲ್ಲಾಡ್ಸು. ಹಂಗೆ ಅಲ್ಲಾಡ್ಸು. ಅಮ್ಮ ಯುಗಾದಿಗೆ ಬೇವಿನ ಸೊಪ್ಪು ತಗೊಂಬ ಅಂತ ಹೇಳಿದಾರೆ. ನಡಿ ತಗೊಂಡೋಗೋಣ ಹಂಗೆ. ಅದನ್ನ ನಾನ್ ತಗೊಂಡ್ಬರ್ತೀನಿ. ಬೇವಿನ ಸೊಪ್ಪು ಏನೋ ಸಿಕ್ತು, ಸ್ವಲ್ಪ ಚೆನ್ನಾಗಿಲ್ಲ ಇದು. ಅಯ್ಯೋ, ಹೋಗು. ಒಂದ್ ಕೆಲ್ಸ ಮಾಡೋಣ, ಪಕ್ಕದ ಮನೆ ಪಂಕಜ ಆಂಟಿನೂ ಕೇಳ್ತಾ ಇದ್ರು. ಅವ್ರಿಗೂ ಸ್ವಲ್ಪ ತಗೊಂಡ್ ಹೋಗೋಣ, ಪ್ಲೇಟ್ ಮಾಡ್ಕೊಂಡು ಹೋಗೋಣ. ಪಂಕಜ ಆಂಟಿ ಮೊನ್ನೆ ನನ್ನ ಆನೆ ಅಂತ ಕರೀತಾಳೆ. ನಾನೇ ತಗೊಂಡ್ ಕೊಡ್ಬೇಕು. ಹೋಗು ನಮ್ಮ ಒಂದು. ಲೋ ಮಚ್ಚ, ಪ್ಲೀಸ್ ಕೊನಲ್ಲ ತೋರ್ಸಲ್ಲ. ನಾನು ಇವತ್ತೇನೋ ಓದಿಲ್ಲ ಕೊನಲ್ಲೇ. ಪ್ಲೀಸ್ ಕೊನ, ನಾನು ಇವತ್ತು ಕನ್ನಡ ಅನ್ಕೊಂಡ್ ಬಂದ್ರೆ ಇವತ್ತಾರ ಇಂಗ್ಲೀಷ್ ಕೊಟ್ರ ಕೊನ. ನೀನಾದ್ರು ಸ್ವಲ್ಪ ತೋರ್ಸೆ ಪ್ಲೀಸ್ ಕೊನೆ. ಇವ್ರಿಬ್ರು ತೋರ್ಸಂಗ್ ಕಾಣ್ತಿಲ್ಲ ಗುರು. ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ನಮ್ಮ ಅಪ್ಪ ಬೇರೆ ನನ್ನ ದನ ಕಾಯಕ್ ಹಾಕ್ತೀನಿ ತಿರುಗ್ತವ್ರೆ ಗುರು. ನಾನು ಏನ್ ಮಾಡ್ದೆ ಗುರು? ನಾನ್ ಪಕ್ಕ ಫೇಲ್ ಆಗ್ತೀನಿ ಗುರು. ಓನರು ನಾನು ಹೇಳ್ದೆ, ನಾನು ಓಡಾಡೋ ಜಾಗದಲ್ಲೆಲ್ಲ ಕೋಳಿ ಮರಿಗಳನ್ನ ಬಿಡ್ಬೇಡ ಅಂತ. ನೋಡಿ ಇವಾಗ ಅವ್ ಮಾಡಿರೋ ಗಲೀಜೆಲ್ಲ ನನ್ನ ಕಾಲ್ ಗಂಟ್ಕೊಂಡವೆ. ತೊಳಿ, ನೀನೇ ಮಾಡಿರೋದಲ್ಲ ಅನ್ಬೋಸ್. ನಾನು ಸರಿ ಹಿಂದೆ ತಲೆದ ರಂಟಿತ ನೋಡು, ಅಲ್ಲಾಗಿದ್ರೆ ಅಲ್ಲೂ ತೊಳಿ ಸ್ವಲ್ಪ. ನಾನೇನೋ ವೆಜ್ಜು, ಅದಕ್ಕೆ ಬದುಕೊಂಡಿದ್ಯಾ? ನಾನೇನಾದ್ರು ನಾನ್ ವೆಜ್ ಆಗ್ಬೇಕಿತ್ತು. ಗಂಟೆಗೊಂದೊಂದು ಕೋಳಿನ ಲಬಕ್ ಸ್ವಾಹ ಮಾಡ್ತಿದ್ದೆ. ಮೊಟ್ಟೆ ಸ್ವಲ್ಪ ಉಪ್ಪು ಹಾಕ್ಸಂತ ಅಡಿಗೆ. ಸ್ವಲ್ಪ ಉಂಟು ಮೊಟ್ಟೆ ಅಡಿಗೆ ಉಪ್ಪು ಹಾಕಂತ ಹೇಳಿದೆ ಕಣ. ಉಪ್ಪಿನಲ್ಲಿ ಅಡಿಗೆ ಮಾಡಂತೀರ ನನ್ನ ಮಗನಿಗೆ ಹೆಂಗ್ ತಿನ್ನೋದು? ಅದು ನಿನಗೇನೆ ತಿನ್ನಿಸ್ತೀನಿ. ನಮ್ಮ ಅಪ್ಪ ಹೇಳಿದ್ರು, ನನ್ನ ವಯಸ್ಸಲ್ಲಿ ಅವರು ನೆಲಗೆ ಗುದ್ದಿ ನೀರು ತೆಗಿತಾ ಇದ್ರು ಅಂತ. ಬಟ್ ಈ ಮಗಂದು ಆಗಿಂದ ಗುದ್ದಿತಾ ಇದೀನಿ, ನೀರಲ್ಲ ಏನು ಬತ್ತಲ್ಲ. ಇವತ್ತು ಇದಕ್ಕೆ ನಾನು ಗುದ್ದಿ ನೀರು ತೆಗೆದೇ ಹೋಗತ್ತೆ. ನಾನು ಅಲ್ಲಿ ಆಗ್ತಿಲ್ಲ ಯಾಕೋ. ಇಲ್ಲಾದ್ರೆ ಟ್ರೈ ಮಾಡೋಣ, ಬರ್ಬೋದು. ಅಮ್ಮಿ ಬರ ಮೇಲೆ ಸ್ವಲ್ಪ ನೆಲ ಗುದ್ದಿ ನೀರು ತೆಗೆನ ಸ್ವಲ್ಪ ಹೆಲ್ಪ್ ಮಾಡು. ಅದ್ಯಾಕಂಗ್ ಓಡೋಗಿಯ ಬಾಯಿಲಿ? ಇಬ್ರು ಸೇರ್ಕೊಂಡು ಗುದ್ದನ, ಬೇಗ ನೀರು ಬರ್ತದೆ ಆಚೆಗೆ. ಮನೇಲಿ ಹೇಳ್ತಿದ್ರು, ಬಲ್ಗನ್ನು ಹೊಡ್ಕೊಂಡ್ರೆ ಅದೃಷ್ಟ ಕುಳಾಯಿಸುತ್ತಂತೆ. ಬೆಳಗ್ಗೆಯಿಂದ ಒಂದೇ ಸಮನೆ ಬಲ್ಗನ್ನು ಹೊಡ್ಕತೈತೆ. ಅದು ಏನ ಅದೃಷ್ಟ ಆಯ್ತು ಇವತ್ತು ನನಗೆ. ಸಾಲದರು ಒಂದೇ ಸಮನೆ ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದಾರೆ. ಇದ ಅದೃಷ್ಟ ನಂದು. ಮೋಸ್ಟ್ಲಿ ಬಲ್ಗನ್ನಲ್ಲ, ಎಡಗನ್ನು ಹೊಡ್ಕೊಂಡ್ರೆ ಅದೃಷ್ಟ ಇರ್ಬೇಕು.
ಘರನೆ ಗರ ಗರನೆ ಘರನೆ ಗರ ಗರನೆ ಘರನೆ ಗರ ಗರನೆ ತಿರುಗಿದಿ ಧರಣಿ ನಿನ್ನ ನೋಡಿ ತರುಣಿ. 7 ಗಂಟೆಗೆ ಹುಟ್ಟಿದ್ ನನ್ ಮಗನೇ, ನೀನ್ ತಾಯಿನ ಕ್ಯಾಯ ನಮ್ಮನ್ನ ಯಾಕೆ ಅಯ್ಯೋ ಅನ್ನಿಸ್ತೀವ ನಿಮ್ಮ ಅಮ್ಮ. ಈ ಕಡೆ ಎಲ್ಗೋಗ್ತಾ ಇದ್ಯೋ ಗಣೇಶ? ಎಲ್ಲೋದ್ದಪ್ಪ ಗಣೇಶ? ಗಣೇಶ ಗಣೇಶ. ನಮ್ಮಮ್ಮನ್ ಹೇಳ್ದೆ, ಅಮ್ಮ ನಾವ್ ಹೊರಗಡೆ ಬರಲ್ಲ, ನಾವ್ ಹೊರಗಡೆ ಬಂದ್ರೆ ಎಲ್ಲ ಹುಡುಗಿರು ನಾನೇ ಬೇಕು ಅಂತಾರ. ನನ್ ಕನ ಸರಿ, ನನ್ ದೃಷ್ಟಿ ಆಗೋಲ್ಲ ಅಮ್ಮ. ಏನಮ್ಮ ನೀನು?